ಇದು ನಿನ್ನೆ ವಿಡಿಯೋ ನೋಡಿ ಸ್ನೇಹಿತರೆ, ಮಧ್ಯಾಹ್ನ ವಿಡಿಯೋ ನಿನ್ನೆದು ನೋಡಿ. ಅವ್ಳಿಗೇನು ಮಾತಾಡೋಕ್ಕೂ ಆಗ್ತಿಲ್ಲ, ಏನು ಮಾಡೋಕ್ಕಾಗ್ತಿದ್ದಿಲ್ಲ ಸ್ನೇಹಿತರೆ. ಇವಾಗ ಚೆನ್ನಾಗಿ ಆಡ್ತಿದ್ದಾಳೆ. ಬೇಗ ಹುಷಾರಾಗಲಿ ಅಂಥೇಳಿ ನೀವೆಲ್ಲರೂ ಹಾರೈಸಿ ನನ್ನ ಮಗಳಿಗೆ. ನೋಡಿ ಹೇಗೆ ಮುದ್ದಾಗಿ ಮಲಗಿದ್ದಾಳೆ. ಫುಲ್ ಸುಸ್ತು ಸ್ನೇಹಿತರೆ. ಅವಳಿಗೆ ಏನು ಮಾಡೋಕ್ಕೂ ಆಗ್ತಿಲ್ಲ. ಜ್ವರ, ಆಮೇಲೆ ಅವಳಿಗೆ ಸಂಡಾಸು ಆಗ್ತಿದೆ ಸ್ನೇಹಿತರೆ, ನೆಗಡಿ ಇದೆ, ಕೈಕಾಲು ನೋಯ್ತಿದೆ ಅನಿಸುತ್ತೆ. ಇವಾಗ ಆಡ್ತಿದ್ದಾಳೆ ಸ್ನೇಹಿತರೆ, ಚೆನ್ನಾಗಿ ಆಡ್ತಿದ್ದಾಳೆ. ಊಟ ಅಷ್ಟೇ ಮಾಡ್ತಿಲ್ಲ, ಅದೇ ಒಂದು ಸ್ವಲ್ಪ ಬೇಜಾರು. ನೋಡಿ ಕಣ್ಣು ನೋಡಿ ಹೇಗಾಗಿದೆ ಅವಳದು. ಮುಖನೂ ನೋಡೋಕ್ಕಾಗ್ತಿಲ್ಲ ಸ್ನೇಹಿತರೆ ನನಗಂತೂ. ಅವಳ ಮುಖ ನೋಡಿದರೆ ಅಳುವೇ ಬರ್ತಾಯಿತ್ತು. ನಾನು ನನ್ನ ಗಂಡ 2 ದಿನ ಫುಲ್ ಅಪ್ಸೆಟ್ ಆಗಿದ್ವಿ. ನಿಜ ಹೇಳ್ತೀನಿ, ಮಗಳಿಂದಾನೇ ನಮ್ಮ ಜೀವನ ಇಷ್ಟು ಒಳ್ಳೆ ಲೈಫಲ್ಲಿ ಬಂದು ನಿಂತಿರೋದು. ಅವಳಿಗೇನಾದರೂ ಅಂದರೆ ಸಣ್ಣ ಪುಟ್ಟ ಆಗಲಿ ಆದರೆ ಇಷ್ಟೊಂದು ಹೆವಿ ಜ್ವರ ಸಹಿಸ್ಕೊಳಕ್ಕಾಗಲ್ಲಲ್ಲ ಸ್ನೇಹಿತರೆ. ಚಿಕ್ಕ ಮಗು, ಅವಳಿಗೇನೂ ಗೊತ್ತಾಗಲ್ಲಲ್ಲ. ನೋಡಿ ಇದು ನಿನ್ನೆ ಸಾಯಂಕಾಲ ಬ್ರೆಡ್ ತಿಂತಿದ್ಲು. ನಿನ್ನೆ ನೈಟಿಗೆ ನೋಡಿ ಸ್ನೇಹಿತರೆ, ಬ್ರೆಡ್ ಬೇಕಂದ್ರೆ ಮತ್ತೆ ಕೊಟ್ಟು ಕಳಿಸಿದ್ರು. ಅದು ಬ್ರೆಡ್ ತಿಂತಿದ್ದಾಳೆ, ನನಗೂ ತಿನ್ನಿಸ್ತಿದ್ದಾಳೆ. ನೋಡಿ ನಿನ್ನೆ ನೈಟು ಸ್ವಲ್ಪ 7 ಗಂಟೆ ಸುಮಾರಿಗೆ ಆಡ್ತಿದ್ಲು. ಮತ್ತು ಬೆಳಗ್ಗೆ ಮತ್ತೆ ಜ್ವರ ಬಂದು ಮತ್ತೆ ಮಲ್ಕೊಂಡಿದ್ಲು. ಮತ್ತು ಇವಾಗ ಮತ್ತೆ ಆಡ್ತಿದ್ದಾಳೆ. ನೋಡಿ ಬ್ರೆಡ್ ತಿಂತಿದ್ದಾಳೆ ಸ್ನೇಹಿತರೆ, ನನಗೂ ತಿನ್ನಿಸ್ತಾಳೆ. ನನಗಂತೂ ತಿನ್ನಮ್ಮ ತಿನ್ನಮ್ಮ ಅಂತೇಳಿ ಓವರಾಗಿ ತಿನ್ನಿಸ್ತಾಳೆ ಸ್ನೇಹಿತರೆ. ನೋಡಿ ನೋಡಿ ಕ್ಯಾಮ್ರಾ ನೋಡ್ತಿದ್ದಾಳೆ, ನಮ್ಮಮ್ಮ ಏನು ಮಾಡ್ತಿದ್ದಾಳೆ ಅಂತೇಳಿ. ब्रेड हिडिदिದ್ದಾಳೆ. हाथ में पकड़ ले, ले अपन ब्रेड खाओ. अम्मा मजे आ आ आ आ मजे नहीं, अम्मा मजे नहीं, आ आ मजे नहीं, मजे मजे नहीं, नहीं देती, नहीं देती अम्मा, ಕೊಡಲ್ಲ ಅಂತಿದ್ದಾಳೆ ನೋಡಿ ಸ್ನೇಹಿತರೆ. ನಿಮಗೆಲ್ಲ ತಿನ್ನಿಸ್ತಿದ್ದಾಳೆ, ತಿನ್ನಿಸಿ ನೋಡಿ. ನನಗೆ ತಿನ್ನಿಸಿದ್ದಾಳೆ. ಮೊದಲು ನಿಮ್ಗೆ ತಿನ್ನಿಸ್ತಿದ್ಲು, ಆಮೇಲೆ ನಂಗೆ ತಿನ್ನಿಸಿಳು ಸ್ನೇಹಿತರೆ. ಆಡ್ತಿದ್ಲು, ಇವಾಗ ಆಡ್ತಿದ್ದಾಳೆ ಸ್ನೇಹಿತರೆ. ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾಳೆ. ನಾನು ವಯಸ್ಸಿದ್ದೀನಿ, ತಾನು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತೀನಿ. ನನ್ನ ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ಸ್ವಲ್ಪ ಗಡಿಬಿಡಿ ಒಳಗೆ ಮಾತಾಡ್ತಿದ್ದೀನಿ, ಸಾರಿ. ಇವಾಗ ಟೈಮು 9:30 ಸ್ನೇಹಿತರೆ. ನಾನು ಚಹಾ ಕುಡಿತಾ ಇದ್ದೀನಿ. ಟೀ ಮತ್ತು 2 ಬ್ರೆಡ್ ತಿನ್ಬೇಕಂತ ಹೇಳಿ. ಅಮ್ಮು ಮಲಗಿದ್ದಾಳೆ ಅಲ್ಲೇ ಬೆಡ್ ಮೇಲೆ. ಅವಳಿಗೆ ಜ್ವರ ಕಮ್ಮಿ ಆಗ್ತಿಲ್ಲ ಸ್ನೇಹಿತರೆ. ಮೇಲೆ ನೈಟೂ ದವಾ ಹಾಕಿದ್ದೆ, ಮುಂಜಾನೆನೂ ಅವಳಿಗೆ ಔಷಧ ಹಾಕಿದ್ದೆ ಸ್ನೇಹಿತರೆ. ಆದ್ರೂ ಅವಳಿಗೆ ಜ್ವರ ಕಮ್ಮಿ ಆಗ್ತಿಲ್ಲ. ಇಲ್ಲಿ ನೋಡಿ, ಟೈಮು 1:30 ಆಗಿದೆ. ಬೆಳಗ್ಗಿಂದ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಮ್ಮ ಹುಷಾರಿಲ್ಲಲ್ವ. ಹಾಗಾಗಿ ಇವಾಗ ಜಸ್ಟ್ ಅರ್ಬಿ ತೊಳೆದು ಹಾಕಿದ್ದೇನೆ. ಟೈಮ್ 1:30 ಆಗೋಗಿದೆ. ನೋಡಿ ಬಟ್ಟೆ ಬೀಳ್ತಿದೆ, ಗಾಳಿ ಸುಮಾರಾಗಿ ಬಿಟ್ಟಿದೆ. ಹಾಗಾಗಿ ಗಾಳಿ ನೋಡಿ ಜಾಸ್ತಿ ಬಿಟ್ಟಿದೆ. ಆ ಕಡೆಲ್ಲ ಗಾಳಿ ಗಾಳಿ ಗಾಳಿ. ಈಗ ಅಮ್ಮಗೆ ಅಜ್ಜಿ ಮನೆಗೆ ಕೊಟ್ಟು ಕಳಿಸಿದ್ದೀನಿ, ಯಾಕಂದರೆ ನಾನು ಬಟ್ಟೆ ತೊಳಿಬೇಕಾಗಿತ್ತಲ್ಲ. ಹಾಗಾಗಿ ಹೋಗಿ ಕರ್ಕೊಂಡು ಬರ್ತೀನಿ ಅಮ್ಮಗೆ ಅಷ್ಟೇ.
ನೋಡಿ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಅಮ್ಮನ ಬಿಟ್ಟಿದ್ದೀನಲ್ಲ, ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಅಜ್ಜಿ ಮನೆ ನಮ್ಮ ಮನೆಯಿಂದ ಅಜ್ಜಿ ಮನೆ ಸಮೀಪ ಇದೆ, ಅಷ್ಟೊಂದು ದೂರ ಇಲ್ಲ. ಅಲ್ಲೇ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಅಮ್ಮ ಅಲ್ಲೇ ಆಡ್ತಿದ್ದಾಳಲ್ಲ, ನೋಡೋಣ ಬನ್ನಿ ಅಮ್ಮ ಏನು ಮಾಡ್ತಿದ್ದಾಳಂತ ಅಜ್ಜಿ ಮನೇಲಿ. ನೋಡಿ ಅಮ್ಮ ಅಜ್ಜಿ ಮನೇಲಿ ಆಡ್ತಿದ್ಲು ನೋಡಿ, ತುಂಬ ಖುಷಿ ಆಯಿತು ಅವಳು ಆಡೋದು ನೋಡಿ. ತುಂಬ ಅಂದರೆ ತುಂಬ ಖುಷಿ ಆಯಿತು, ಆಡ್ತಿದ್ಲು ನೋಡಿ. ಅಜ್ಜಿ ಮನೇಲಿ ಆಡ್ತಿದ್ಲು ಸ್ನೇಹಿತರೆ, ನೋಡಿ ತುಂಬ ಖುಷಿ ಆಯಿತು ನೋಡಿ. ಅಮ್ಮ ಫೋನ್ ಹಲೋ ಬೋಲಾ, ಹಲೋ ಹಲೋ ಬೋಲಮ್ಮ. ಅಮ್ಮ ಕೆತ್ತ ಬಡ ಹೇಗೆ ಫೋನ ಐಫೋನ್ ಅಮ್ಮ, ಅಮ್ಮಕ ಐಫೋನ್. ಹಲೋ ಬೋಲಮ್ಮ, ಹಲೋ ಬೋಲಮ್ಮ, ಹಲೋ ಬೋಲ बोलम अम्मा। हाँ देख दादा दे जा, जा दादा दे जामो आ मजेले मजेला अम्मो पड़ी 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 अम्मो अम्मो आइलो अम्मो अम्मा कपड़े पड़ने लगे, शनी कपड़े पड़ने लगे। अम्मा तुझे आराम लग रहा है? शोनो तुझे आराम लग रहा है? अम्मू बंदलो, अम्मू बंदलो, अम्मा 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 तू फोन में बातें कर रहा, मैं आता हूँ। हाय अम्मू, हाँ हाय बोलो, हाय हाय। कौन तुम्हें? मैं हूँ आयतु आयतु आयु। ನೋಡ್ರಿ ಇವಾಗ ಆಡಾತಾಳು ಏನು ಬಗ್ಗೆ, ಸ್ವಲ್ಪ ಮೈ ಏನು ಬಿಸಿ ಇಲ್ಲ, ಔಷಧ ಹಾಕಿದ್ದೀನಲ್ಲ ಹಾಗಾಗಿ ಆಡಾತಾಳು. ಅಜ್ಜಿ ಮನೆಗೆ ಹೋಗಿದ್ಲು, ಕರ್ಕೊಂಡು ಬನ್ನಿ ಇವಾಗ. ಈಗ ಆಡಾತಾಳು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ. ಅಮ್ಮಗೆ ಶನಿ हाँ देखा, हाँ देखा। ओ मम्मा खाता ही, हाथ हाथ मम्मा खाता ही। सुनो ಅವಳು ಆಡ್ತಿದ್ದಾಳೆ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಅವಳು ಸುಮ್ಮನೆ ಹಿಂಗೆ ಸುತ್ತ ಹಾಕಿ ಮಲಗ್ತಿದ್ಲಲ್ಲ, ನೋಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಆಡ್ತಿದ್ದಾಳೆ, ತುಂಬ ಖುಷಿ ಆಯಿತು ನನಗೆ. ಅಜ್ಜಿ ಮನೆಗೆ ಹೋಗಿ ಬಂದು ಆಡಲಿ ಅವಳು ನೋಡಿ, ಆಗ್ತಿದ್ದಾಳೆ. ಮತ್ತೇನು ಹೇಳಿ, ನೀವೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನನಗೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಿದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಸ್ನೇಹಿತರೆ. ಯಾಕಂದರೆ ಅಮ್ಮನ ಫೋಟೋಸ್ ಇದ್ದಾವೆ 4000, ವೀಡಿಯೋಸ್ ಇದ್ದಾವೆ 2-3,500 3,500 ಅಷ್ಟು. ಹಾಗಾಗಿ ವಿಡಿಯೋ ಫೋಟೋ ಎಲ್ಲ ಕೂಡಿ ಭಾಳ ಲೋಡೇಜ್ ಆಗಿದೆ ಸ್ನೇಹಿತರೆ ನನ್ನ ಫೋನು. ನನ್ನ ಮತ್ತೆ OnePlus 9R ಫೋನ್ ನಂದು, ಅದು ಕೂಡ ಸ್ಟೋರೇಜ್ ಫುಲ್ ಅಂತಿದೆ. ಇರಲಿ ನೋಡೋಣ, ವೇಸ್ಟೇಜ್ ಇದ್ದಿದ್ದೆಲ್ಲ ಡಿಲೀಟ್ ಮಾಡಿ ಒಳ್ಳೆ ಫೋಟೋ ವಿಡಿಯೋಸ್ ಅಷ್ಟು ಇಡ್ತೀನಿ. ಸ್ವಲ್ಪ ಟೈಮ್ ಅಮ್ಮನಿಗೆ ಪೂರ ಹುಷಾರಾಗಲಿ, ಹುಷಾರಾದ್ಮೇಲೆ ಮುಂದಿರೋ ಕೆಲಸ. ಈಗ ನೋಡಿ ಅಜ್ಜಿ ಬರ್ತಾ ಏನೋ ಕೊಟ್ಟು ಕಳಿಸಿದ್ರು. ಅಜ್ಜಿ ಯಾವಾಗಲೂ ಏನಾದರೂ ಕೊಟ್ಟು ಕಳಿಸ್ತಾ ಇರ್ತಾರೆ ಪಾಪ. ನಮ್ಮ ಸಂಬಂಧ ಅವ್ರು ಸಿಕ್ಕಾಪಟ್ಟೆ ಸಫರ್ ಅನುಭವಿಸ್ತಾರೆ ಅಜ್ಜಿ ಅಂದರೆ ನನ್ನ ಗಂಡಂದು
ಅಜ್ಜಿ, ನನ್ನ ಗಂಡಂದು ಅಜ್ಜಿ ಅಂದರೆ ನನ್ನ ಗಂಡಂದು ಅಪ್ಪಂದು ಅಮ್ಮ. ಫ್ರಿಜ್ಜಲ್ಲಿ ಏನು ಅಷ್ಟೇನು ಕಾಯಿಪಲ್ಲೆ ಅದು ಇದು ಏನೇನೋ ಇದೆ. ಇನ್ನೊಂದು ಸ್ವಲ್ಪ ಇದು ಮೊಸರು ಅಜ್ಜಿನೇ ಕೊಟ್ಟು ಕಳಿಸಿರೋದು. ಇದು ಬೆಣ್ಣೆ ಕಾಸಬೇಕು ಸ್ನೇಹಿತರೆ, ಇಲ್ಲಿ ಚೆನ್ನಾಗಿರುತ್ತೆ ಬೆಣ್ಣೆ ಅಂತ ತಗೊಂಡಿದ್ವಿ. ಇದು ನೋಡಿ, ಐ ಲವ್ ಯು. ಚೆನ್ನಾಗಿದಾವಲ್ಲ, ಕ್ಯೂಟ್ ಮಸ್ತ್ ಇದಾವಲ್ಲ ಸ್ನೇಹಿತರೆ. ಅದು ಇಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ, ಅವರಿಗೆಲ್ಲ ತಂದಿದ್ರಂತೂ. ಬಾಕಿದು ಉಳಿದಿದ್ದು ನನ್ನ ಗಂಡ ತಂದು ಕೊಟ್ಟ, ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಇರಲಿ ಅಂತ. ಅಜ್ಜಿ ಏನು ಕೊಟ್ಟಿದ್ದಾಳೆ ನೋಡೋಣ ಬನ್ನಿ. ಅಜ್ಜಿ ನೋಡಿ, ಇದು ಕಾಳು ಪಲ್ಯ ಅಂತಾರಲ್ಲ, ಮತ್ತು ಬೈಗನ್ ಅಂದರೆ ಬದ್ನಿಕಾಯಿ, ಇದು ರೊಟ್ಟಿ. ಏನಾದರೂ ಕೊಟ್ಟು ಕಳಿಸ್ತಾ ಇರ್ತಾರೆ ಅಜ್ಜಿ. ಇದು ರೊಟ್ಟಿ, ಇದು ಬೈಗನ್. ನಾನೇನು ಅಡುಗೆ ಮಾಡಿಲ್ಲ ಸ್ನೇಹಿತರೆ. ಅಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಅದ್ರಿಗೋಸ್ಕರ ಮಾಡಿರೋಂಥ ದಾಲು. ಕ್ಯಾಂಟೀನ್ ಹಾಕಿದ್ದೀವಿ, ಹೋಟೆಲ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ವ, ಅದ್ರಿಗೋಸ್ಕರ ಮಾಡಿರೋದು. ಅದ್ರಿಗೋಸ್ಕರ ಅಲ್ಲಿ ಇದ್ದೆ. ಅಮ್ಮ ಬೆಳಗ್ಗೆ ಅಮ್ಮ ಕೊಟ್ಟು ಕಳಿಸಿರೋದು. ನಾನು ನಿನ್ನೆ ನೈಟಿಗೆ ರೊಟ್ಟಿ ಮಾಡಿದ್ದೆ ಸ್ನೇಹಿತರೆ. ಇಲ್ಲಿ ನೋಡಿ, 4 ರೊಟ್ಟಿ ಮಾಡಿದ್ದೆ. ಒಂದು ರೊಟ್ಟಿ ನಾನು ತಿಂದೆ, 3 ರೊಟ್ಟಿ ಇದ್ದಾವೆ. ನನ್ನ ಗಂಡ ತಿನ್ನಲಿಲ್ಲ. ಇದು ನೀರು, ಇದು ಫಿಲ್ಟ್ರ್ ನೀರು. ಇಲ್ಲಿ ಕ್ಯಾನ್ ಇದ್ವಲ್ಲ, ಅದು ನಮ್ಮ ಅಪ್ಪರು ಒಯ್ದರು. ಇಲ್ಲಿ ಬಾಂಡೆ ಇಟ್ಟಿದ್ದೀನಿ ಸ್ನೇಹಿತರೆ, ಇನ್ನೂ ಬಾಂಡೆ ಹಚ್ಚಬೇಕು ನೋಡಿ. ಎಲ್ಲ ಹಾಗೆ ಬಿದ್ದಿದೆ ಕೆಲಸ, ಏನೂ ಇಲ್ಲ. ಸ್ಲಿಪ್ಪಲ್ಲಿ ಎಲ್ಲ ನಾನು ಕೆಳಗಡೆನೆ ಬಂದಿದೆ. ಇಷ್ಟು ಮಾಡಬೇಕು. ಇಲ್ಲಿ ಬತ್ ನೋಡಿ, ನನ್ನ ಮಗಳು ಗುಡಿಯಾ ಮೇರಿ ಗುಡಿಯಾ, ಮೇರಿ ಗುಡಿಯಾ, ಮೇರಿ ಶೋನು, ಮೇರಿ ಬಬ್ಬು, ಮೇರಿ ಗುಡಿಮಾ. ನೋಡಿ, ನನ್ನ ಮಗಳು ಆಡ್ತಿದ್ದಾಳೆ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಯಿತು. ಈಗ ಹೀಗೆ ಆಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಅವಳು ಸೀದಾ ಹೋಗೋದು ಫ್ರಿಜ್ ಕಡೆ ನೋಡಿ, ಫ್ರಿಜ್ ಕಡೆ ಸೀದಾ ಹೋಗೋದು. ಫ್ರಿಜ್ ಹತ್ರನೇ ಅವಳು ಫ್ರಿಜ್ ಅಂದರೆ ಭಾಳ ಇಷ್ಟ. ಫ್ರಿಜ್ ಹತ್ರ ಆಡ್ತಾ ಇರ್ತಾಳೆ. ನೋಡಿ ಅಮ್ಮ, ಪಾದೆ ನೋಡಿ ಹೆಂಗೆ ಪಾ ಕೊಡ್ತಾಳೆ ನೋಡಿ. ಅಮ್ಮ ಪಾದೆ ನೋಡಿದ್ರಲ್ಲ ಸ್ನೇಹಿತರೆ, ಅವಳು ಆಡ್ತಿದ್ದಾಳೆ. ನನಗಂದ್ರೆ ಸಿಕ್ಕಾಪಟ್ಟಿ ಖುಷಿ, ಸಿಕ್ಕಾಪಟ್ಟಿ ಖುಷಿ. ಯಾಕಂದ್ರೆ ಅವಳಿಗೆ ಜ್ವರ ಕಮ್ಮಿ ಆಗಲಿ, ಅವಳು ಆಡಲಿ ಅಂತ ನಾನಂತರೂ ದೇವ್ರ ಹತ್ರ ಭಾಳ ಕೇಳ್ಕೊಂಡಿದ್ದೀನಿ. ನಿಜ ಹೇಳ್ತಿದ್ದೀನಿ, ಅವಳಿಗೆ ಹುಷಾರಿರಲಿಲ್ಲ ಅಂದರೆ ನನ್ನ ಕೈ ಕಾಲನೇ ಆಡಲ್ಲ ಸ್ನೇಹಿತರೆ. ಯಾಕಂದರೆ ನನ್ನ ಜೀವ ಅದು. ಅದಕ್ಕೇನಾದರೂ ಆದರೆ ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ ಹೇಳಿ ನೋಡೋಣ. ಕಣ್ಣನ್ನು ಎಲ್ಲೋ ಬೇತ್ ಅನ್ಸುತ್ತೆ ಅವಳಿಗೆ. ಕ್ಯಾ ಪಡಾಲಿಗೆ ಇದು ನೋಡಿ ಸ್ನೇಹಿತರೆ, ನಿನ್ನೆ ಮಧ್ಯಾಹ್ನದ ವಿಡಿಯೋ. ನಾನು ನಿನ್ನೆ ಮಧ್ಯಾಹ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅದು ಮುಗಿದ ತಕ್ಷಣ ಮಾಡಿರೋಂಥ ವಿಡಿಯೋ ಸ್ನೇಹಿತರೆ ಇದು. ಅವಾಗ ಅಮ್ಮಗೆ ಎದ್ದೇಳಕ್ಕೆ ಆಗ್ತಾನೇ ಇರಲಿಲ್ಲ, ಮಲ್ಕೊಂಡೇ ಬಿಟ್ಟಿದ್ಲು. ಕಣ್ಣು ಮುಚ್ಚೋಕ್ಕಾಗ್ತಿಲ್ಲ, ಕಣ್ಣು ತೆಗಿಯೋಕ್ಕಾಗ್ತಿಲ್ಲ. ಹಾಗಾಗಿತ್ತು ನನ್ನ ಮಗಳ ಪರಿಸ್ಥಿತಿ ನಿಜ ಹೇಳಬೇಕಂದ್ರೆ. ಇವಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಆಡ್ತಿದ್ದಾಳೆ ಸ್ನೇಹಿತರೆ. ನಿನ್ನೆ ಮಲಗಿರೋದು ವಿಡಿಯೋ ಮಾಡಿದ್ದೆ ನಾನು. ಅದು ಮಾಡೋಕ್ಕೂ ಮನಸ್ಸಾಗ್ತಿದ್ದಿಲ್ಲ ಸ್ನೇಹಿತರೆ. ನನಗೇನು ಮಾಡಬೇಕಂತ ತಿಳಿತಾನೇ ಇರಲಿಲ್ಲ ನೋಡಿ. ನಿನ್ನೆ ವಿಡಿಯೋ ಇದು. ನಿನ್ನೆ ಫುಲ್ ಸುಸ್ತಾಗಿದ್ಲು, ಇವತ್ತು ಹ್ಯಾಪಿಯಾಗಿದ್ದಾಳೆ ಸ್ನೇಹಿತರೆ, ಆರಾಮಾಗಿದ್ದಾಳೆ, ಸಾಕು.